ನಮಸ್ಕಾರ ಫ್ರೆಂಡ್ಸ್, ರುಚಿ ಮತ್ತು ಭಕ್ತಿಯ ಪ್ರಯಾಣದ ಜೊತೆ ನಿಮ್ಮ ಆದಿತ್ಯ ಬ್ಲಾಗರ್ ಚಾನಲ್ಗೆ ಸ್ವಾಗತ. ಬನ್ನಿ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಬೇಕರಿ ಶೈಲಿಗಿಂತ ತುಂಬ ರುಚಿಕರವಾದಂಥ ಮತ್ತು ತುಂಬ ಕ್ರಿಸ್ಪಿಯಾಗಿರುವಂಥ ಮಸಾಲಾ ಬ್ರೆಡ್ ಟೋಸ್ಟ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೂ ಮೊದಲು ಅದಕ್ಕೆ ಬೇಕಾದಂಥ ಐಟಮ್ಸನ್ನು ಒಂದ್ಸರಿ ನೋಟ್ ಮಾಡ್ಕೊಳ್ಳಿ. ಮೊದಲಿಗೆ ನೋಡ್ರಿ, ನಾನು ಬ್ರೆಡ್ಡನ್ನು ತೊಗೊಂಡಿನಿ. ನಾ ಇಲ್ಲಿ ಚೌಕ್ ಬ್ರೆಡ್ಡನ್ನು ತೊಗೊಂಡಿನಿ ರೀ. ನಂತರ ಇಲ್ಲಿ ಮಸಾಲೆ ಪೇಸ್ಟ್ ಮಾಡೋದಕ್ಕೆ ಹಸಿಮೆಣಸಿನ್ಕಾಯಿ, ಸಿಪ್ಪೆ ಸುಲಿದಂಥ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ, ಇಲ್ಲಿ ನಾನು ಒಂದು ಅರ್ಧ ನಿಂಬೆ ಹಣ್ಣಿನ ರಸ ಇಟ್ಕೊಂಡೇನಿ ರೀ. ಕರಿಬೇವಿನ ಸೊಪ್ಪು, ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡೀನಿ. ಹಾಗೆ ಈ ಸೈಡ ಇಲ್ಲಿ ಹೂಕೋಸನ್ನು ತೊಗೊಂಡೀನಿ ರೀ. ನಾನು ಒಂದು ಬಟಾಟೆಯನ್ನು ತೊಗೊಂಡೀನಿ, ಅಂದರೆ ಆಲೂಗಡ್ಡೆ ತೊಗೊಂಡೀನಿ. ಇಲ್ಲಿ ನಾನು ಗೆಣಸನ್ನು ತೊಗೊಂಡೇನಿ ರೀ, ಅಂದ್ರೆ ಸಣ್ಣ ಎಳೆ ಬಿಳಿ ಗೆಣಸು ಇರ್ತಾವಲ್ರಿ, ಅಂಥ ಬಿಳಿ ಗೆಣಸನ್ನು ತೊಗೊಂಡೀನಿ. ಜೊತೆಗೆ ಸ್ವಲ್ಪ ಖಾರ ಸೇವನ್ನು ತೊಗೊಂಡೇನಿ ರೀ. ಇಲ್ಲಿ ಜೀರಿಗೆಯನ್ನು ತೊಗೊಂಡೇನಿ ರೀ ಒಗ್ಗರಣೆಗೆ. ಈಗ ನೋಡಿ, ಆಲೂಗಡ್ಡೆ, ಮಿಡಿಗೆಣಸು ಮತ್ತು ಹೂಕೋಸನ್ನು ಇದನ್ನು ಚೆನ್ನಾಗಿ ಒಂದ್ಸರಿ ಕುದಿಸ್ಕೋತಾ ಇದ್ದೀನಿ. ಒಂದು ಕುದಿ ಹಣ್ಣು ಆಗೋ ಮಟ್ಟ ಕುದಿಸ್ಕೋತೀನಿ ರೀ. ಮೀಡಿಯಮ್ ತೀರಾ ಹಣ್ಣಲ್ಲ, ಒಂದು ಸ್ವಲ್ಪ ಮೀಡಿಯಮ್ ಒಳಗೆ ಕುದಿಸ್ಕೋತೀನಿ. ಇವು ಕುದಿಯೋದ್ರೊಳಗೆ ನಾನು ಈರುಳ್ಳಿ ಹೆಚ್ಚಿಟ್ಕೋತೀನಿ, ಮಸಾಲೆ ಪೇಸ್ಟನ್ನು ಮಾಡಿ ಇಟ್ಕೋತೀನಿ. ಮೊದಲಿಗೆ ಇಲ್ಲಿ ನೋಡಿ, ನಾನು ಹಸಿಮೆಣಸಿನ್ಕಾಯನ್ನ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ, ಕರಿಬೇವು ಹಾಕ್ತಾ ಇದ್ದೀನಿ, ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ನಂತರ ಸ್ವಲ್ಪ ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ಇಲ್ಲಿ 2 ಟೊಮೆಟೊನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಉಪ್ಪು ಹಾಕೊಂಡು ಇದನ್ನು ಮಿಕ್ಸಿಗೆ ಹಾಕೊಂಡ್ಬರ್ತೇನೆ ರೀ. ಉಪ್ಪು ಹಾಕೋದ್ರಿಂದ ಬೇಗ ಸಣ್ಣ ಆಗುತ್ತೆ. ಇವಾಗ ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಂಬಂದಿನಿ. ನೋಡಿ, ಟೊಮೆಟೊ ಒಳಗೆ ನೀರಿನ ಅಂಶ ಇರೋದ್ರಿಂದ ಇದು ಬೇಗ ಸಣ್ಣ ಆಗೈತೆ ರೀ. ನಂತರ ಅದನ್ನು ಮಿಕ್ಸಿಗೆ ಹಾಕಿದ ನಂತರ ನೋಡ್ರಿ, ನಾನು ಈರುಳ್ಳಿ ಮತ್ತು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿನಿ. ನಾನಲ್ಲಿ ಗ್ರೇವಿಗೆ ಅಂಥೇಳಿ 2 ಟೊಮೆಟೊನ ಹಾಕ್ಕೊಂಡಿನಿ. ಮೇಲ್ ಕೂಡ ಮತ್ತು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿನಿ. ನೋಡಿ, ಇವಾಗೆಲ್ಲ ಆಲೂಗಡ್ಡೆ ಮತ್ತು ಮಿಡಿಗೆಣಸೆಲ್ಲ ಕುದ್ದಾವ್ರಿ. ಇವನ್ನೆಲ್ಲ ಚೆನ್ನಾಗಿ ಸಿಪ್ಪೆ ತೆಗೆದು ಇಟ್ಕೊಂಡಿನಿ. ನೋಡಿ, ಈ ರೀತಿ ಸಿಪ್ಪೆ ತೆಗೆದೀನಿ. ಈಗ ಇವನ್ನ ಕೊಬ್ಬರಿ ಹೆಚ್ಚು ಮನೆ ತೊಗೊಂಡು ಹೆರ್ಕೋತಾ ಇದ್ದೀನಿ. ನಾ ಇಲ್ಲಿ ತೀರಾ ಹಣ್ಣಂಗೆ ಕುದಿಸ್ಕೊಂಡಿಲ್ರಿ, ಸ್ವಲ್ಪ ಮೀಡಿಯಮ್ ಒಳಗೆ ಕುದಿಸ್ಕೊಂಡಿನಿ. ಯಾಕಂದ್ರೆ ಇವು ಮಧ್ಯೆ ಪೀಸ್ ಬಾಯಿ ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಮೀಡಿಯಮ್ ಒಳಗೆ ಕುದಿಸ್ಕೊಂಡು ಕೊಬ್ಬರಿ ಹೆಚ್ಚು ಮನೇಲೆ ಹೆರಿತಾ ಇದ್ದೀನಿ. ನೋಡ್ರಿ, ಈ ರೀತಿ ಪೀಸ್ ಆಗೈತಿ. ಇದೇ ರೀತಿ ನಾನು ಅಷ್ಟೂ ಹೆರೆದು ಇಟ್ಕೊಂಡೆ. ನೋಡ್ರಿಲೆ, ಮಿಡಿಗೆಣಸು ಮತ್ತು ಫ್ಲವರು ಮತ್ತು ಬಟಾಟೆಯನ್ನು ಅಷ್ಟೂ ಪೀಸ್ ಮಾಡಿ ಹೆರೆದು ಇಟ್ಕೊಂಡೇನೆ. ಈಗ ಗ್ಯಾಸ್ ಮೇಲೆ ನಾವು ಒಂದು ಬುಟ್ಟಿಯನ್ನು ಇಟ್ಕೊಂಡೀನಿ. ಅದಕ್ಕೆ 2 ಸ್ಪೂನ್ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ, 2 ಚಮಚ. ಈಗ ಇದಕ್ಕೆ ಸ್ವಲ್ಪ ಜೀರಿಗೆ, ಸಾಸಿವೆಯನ್ನು ಹಾಕೋತೀನಿ ರೀ. ಸ್ವಲ್ಪ ಒಣ ಕರಿಬೇವು ಹಾಕ್ತಾ ಇದ್ದೀನಿ. ನೋಡಿ, ಈಗ ಹೆಚ್ಚಿಟ್ಟಂಥ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಇವನ್ನ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋತೀನಿ ಅಂತ. ಈಗ ಇದು ನೋಡ್ರಿ, ಎಲ್ಲ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗೈತಿ. ಈಗ ನಾನು ಇದನ್ನು ಹೆಚ್ಚಿಟ್ಟಂಥ ಟೊಮೆಟೊ ಇದಕ್ಕೆ ಹಾಕೋತೀನಿ ರೀ. ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಇಲ್ಲಿ ನಾನು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ ರೀ. ಯಾಕಂದರೆ ಇಲ್ಲಿ ಎಣ್ಣೆ ಒಳಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಒಗ್ಗರಣೆ ಕಲರ್ ಚೆನ್ನಾಗಿರುತ್ತೆ ಮತ್ತು ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಇವಾಗೆಲ್ಲ ಫ್ರೈ ಆಗೈತೆ ರೀ. ಇದಕ್ಕೆ ನಾನು ಹೆರೆದಿಟ್ಟಂಥ ಗೆಣಸು ಮತ್ತು ಫ್ಲವರು ಮತ್ತು ಬಟಾಟಿಯನ್ನು ಇದಕ್ಕೆ ಹಾಕೋತೀನಿ. ಅಂದರೆ ಆಗಲೇ ಎಲ್ಲ ಕುದಿಸಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ರಿ, ಅದನ್ನು ಹಾಕೋತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಜೊತೆಗೆ ಇಲ್ಲಿ ನಾನು ಆಗಲೇ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಲ್ರಿ, ಅದನ್ನು ಹಾಕ್ತಾ ಇದ್ದೀನಿ. ಮಸಾಲೆ ಪೇಸ್ಟನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಇದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ರೀ. ಎಲ್ಲ ಮಸಾಲೆ ಒಂದೇ ರೀತಿ ಹದವಾಗಿ ಮಿಕ್ಸ್ ಆಗಬೇಕು ರೀ. ಇದನ್ನು ನಾವು ಬೆಳಗಿನ ಬ್ರೇಕ್ಫಾಸ್ಟ್ ಅಂತ ಕೂಡ ಮಾಡ್ಬೋದು. ಇಲ್ಲ ಆಯ್ತಪ್ಪ ಅಂದ್ರೆ ಇದನ್ನು ಮಾಡೋದಕ್ಕೆ ಬೆಸ್ಟ್ ಟೈಮ್ ಅಂದರೆ ಮಕ್ಕಳು ಶಾಲೆಯಿಂದ ಬರೋ ಟೈಮ್ ರೀ. ನಾವು ಮಕ್ಕಳು ಶಾಲೆಯಿಂದ ಬರೋ ಟೈಮಿಗೆ ಇದನ್ನು ಮಾಡಿದ್ವಿ ಅಂದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಇಷ್ಟಪಟ್ಟು ತಿಂತಾರೆ. ಅಂದ್ರೆ ನಾವು ಚಹಾ ಅದನ್ನು ಕೊಡೋ ಬದಲು ಈ ರೀತಿ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಅವರು. ಈಗ ಇದು ರೆಡಿ ಆಗೈತ್ರಿ. ಇದಕ್ಕೆ ಸ್ವಲ್ಪ ಟೇಸ್ಟ್ಗೋಸ್ಕರ ನಾನು ಶುಗರ್ ಹಾಕ್ತಾ ಇದ್ದೀನಿ, ಸಕ್ಕರೆನ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡ್ಕೊಂಡು ಹಾಕ್ರಿ.
ಯಾಕಂದರೆ ಆಗ ನಾವು ಸ್ವಲ್ಪ ಗ್ರೇವಿ ಕೂಡ ಹಾಕ್ಕೊಂಡೀವಿ. ಈಗ ಮೇಲೆ ಹಾಕೊಳ್ಳೋದಂದ್ರೆ ಜಾಸ್ತಿ ಆದರೆ ಚೆನ್ನಾಗಿರಲ್ಲ. ರುಚಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ರಿ. ಇದೆಲ್ಲ ರೆಡಿ ಆಗೈತಿ. ಈಗ ಇದಕ್ಕೆ ನಾನು ಸ್ವಲ್ಪ ಮೇಲ್ಗಡೆ ತುಪ್ಪವನ್ನು ಹಾಕೋತಾ ಇದ್ದೀನಿ. ಆ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತೀನಿ ರೀ. ಇವಾಗ ಇದು ರೆಡಿ ಆಗೈತಿ. ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡಿ ಇದಕ್ಕೆ ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕೊಂಡು ಮಿಕ್ಸ್ ಮಾಡ್ಕೊತೀನಿ ರೀ. ಫ್ರೆಂಡ್ಸ್, ಸ್ವಲ್ಪ ನಿಂಬೆ ರಸ ಹಾಕೋತಾ ಇದ್ದೀನಿ. ಈಗ ಇದೆಲ್ಲ ಮಸಾಲೆ ರೆಡಿ ಆಗೈತೆ ರೀ. ಈಗ ನಾನು ಇವನ್ನ ಚೌಕ್ ಬ್ರೆಡ್ಡನ್ನು ತೊಗೊಂಡಿನಿ ಇಲ್ಲಿ. ಈಗ ನಾನು ಮಸಾಲೆ ರೆಡಿ ಇದ್ದಂಥ ಪೇಸ್ಟನ್ನು ಇದಕ್ಕೆ ಹಾಕಿ ತುಂಬ್ಕೋತೀನಂತ. ಒಂದು ಸೈಡ್ ಮಾತ್ರ ಹಚ್ಕೋತೀನಿ ರೀ ಮಸಾಲೆ ಪೇಸ್ಟು. ಚೆನ್ನಾಗಿ ಸ್ವಲ್ಪ ಅಗಲ್ ಮಾಡ್ಕೋತಾ ಇದ್ದೀನಿ. ಮೇಲ್ಗಡೆ ಸ್ವಲ್ಪ ಸೇವು ಹಾಕ್ತಾ ಇದ್ದೀನಿ ರೀ ಎರಡಕ್ಕೂ. ಸೇವೆ ಹಾಕೋದ್ರಿಂದ ಮಧ್ಯೆ ಮಧ್ಯೆ ಸೇವು ಬಂದರೆ ಚೆನ್ನಾಗಿರುತ್ತೆ ತಿನ್ನೋಕೆ. ಈಗ ನಾನು ಇದನ್ನು ಕ್ಲೋಸ್ ಮಾಡ್ಕೋತೀನಿ. ಇನ್ನೊಂದು ಬ್ರೆಡ್ ತೊಗೊಂಡು ಈ ರೀತಿ ಕ್ಲೋಸ್ ಮಾಡ್ಕೋತೀನಿ ರೀ ಅದನ್ನು. ಈಗ ಇದೆಲ್ಲ ಸ್ಯಾಂಡ್ವಿಚ್ ಬ್ರೆಡ್ಡನ್ನು ರೆಡಿ ಮಾಡ್ಕೊಂಡಿನಿ. ಈಗ ನಾನು ಹಂಚು ಕಾಯಕ್ಕೆ ಇಟ್ಟಿದ್ದೆ ರೀ. ಇದಕ್ಕೆ ಸ್ವಲ್ಪ 1 ಸ್ಪೂನ್ ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಹಾಕೊಂಡು ಇದನ್ನು ಬ್ರೆಡ್ಡನ್ನು ಇದಕ್ಕೆ ಇಟ್ಟು ಬೇಯಿಸ್ಕೋತೀನಿ ರೀ. ನೋಡಿ, ಸ್ವಲ್ಪ ನಿಧಾನವಾಗಿ ನಾವು ಮೇಲೆ ತಳಗೆ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಯಾಕಂದರೆ ಹೊಳಸುವಷ್ಟರಲ್ಲಿ ಒಳಗಿನ ಮಸಾಲೆ ಹೊರಗೆ ಬರೋ ಚಾನ್ಸ್ ಇರುತ್ತೆ ರೀ. ನೋಡಿರಿ, ನಿಧಾನವಾಗಿ ಮೇಲೆ ತಳಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದನ್ನು ಬೇಯಿಸ್ಕೋತಾ ಇದ್ದೀನಿ. ಒಂದು ಸೈಡ್ ಬೆಂದೈತ್ರಿ. ಈಗ ಇನ್ನೊಂದು ಸೈಡ್ ತಿರುಗಿ ಹಾಕ್ತಾ ಇದ್ದೀನಿ. ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಚಮಚಲಿ ಈ ರೀತಿ ಪ್ರೆಶ್ ಮಾಡಬೇಕು. ಅಂದ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಒಂದೇ ಸೈಡ್ ಅಂಟ್ಕೊಂಡು ಕುಂದಿರುತ್ತೆ ರೀ. ಈಗ ಎರಡು ಕಡೆ ಬಂದೈತ್ರಿ. ಇದನ್ನು ಎರಡು ಸೈಡ್ ತಿರುಗಿ ಹಾಕಿ ಹೊಳಸ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಇನ್ನೂ ಒಂಚೂರು ಮೇಲ್ಗಡೆ ಇದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಿ ಸ್ವಲ್ಪ ಈ ರೀತಿ ಪ್ರೆಶ್ ಮಾಡಿ ಚೆನ್ನಾಗಿ ಹೊಳಸ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡ್ರಿ ಇದು ಬ್ರೆಡ್. ನೋಡಿ ಎಲ್ಲ ರೆಡಿ ಆಗೈತಿ. ಇದು ನಾನೀಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ನಾನು 2ನೇ ಸ್ಯಾಂಡ್ವಿಚ್ ಕೂಡ ಬೇಯಿಸ್ಕೊತಾ ಇದ್ದೀನಿ. ಯಾಕಂದರೆ ನಾನು 2 ಬ್ರೆಡ್ಡನ್ನು ನಾನು ರೆಡಿ ಮಾಡ್ಕೊಂಡಿದ್ದೆ. ಇದನ್ನು ಕೂಡ ಸ್ವಲ್ಪ ಮೇಲೆ ತಳಗೆ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಒಂದು ಸೈಡ್ ಬೆಂದೈತಿ. ಇದನ್ನು ಹೊಳಿಸಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕಿ ಚೆನ್ನಾಗಿ ಚಮಚಲಿ ಇದನ್ನು ಪ್ರೆಶ್ ಮಾಡಿ ಬೇಯಿಸ್ಕೋತೇನೆ ರೀ. ಈ ರೀತಿ ಚೆನ್ನಾಗಿ ಪ್ರೆಶ್ ಮಾಡಿ ನಾವು ಬೇಯಿಸ್ಕೊಳ್ಳೋದ್ರಿಂದ ಬ್ರೆಡ್ಡು ಗರಿಯಾಗಿ ಬೇಯ್ತೈತಿ. ಅಂದ್ರೆ ಬಾಯಾಗ ತಿನ್ನೋದಕ್ಕಂದ್ರೂ ತುಂಬಾ ಸ್ನ್ಯಾಕ್ಸ್ ಕುರುಕುರು ಅನಿಸುತ್ತೆ ರೀ. ನೋಡಿ, ಇದೇ ರೀತಿ ಅಷ್ಟು ಬ್ರೆಡ್ಡನ್ನು ನಾನು ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ. ನೋಡಿ ಎಷ್ಟು ಮಸ್ತ್ ಇದೆ. ನೋಡಿದ್ರೇನ ಬಾಯಾಗ ನೀರು ಬರ್ತದೆ ನೋಡ್ರಿ, ಅಷ್ಟು ಮಸ್ತ್ ಕಾಣಕತ್ತಾವು. ಹಾಗಾದರೆ ವೀಕ್ಷಕರೇ, ಈ ಒಂದು ಮಸಾಲಾ ಬ್ರೆಡ್ ಟೋಸ್ಟ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ರೀ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಇದೇ ರೀತಿ ಹೊಸ ರೆಸಿಪಿ ಜೊತೆ ಮತ್ತೆ ಬರ್ತೀನಿ ರೀ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.